ನೋಡ್ರಿ, ಅಟ್ಟರ್ಲಿ ಕಾನೂನು ಬಾಹಿರವಾದಂಥ ಪಾದಯಾತ್ರೆ, ಸಂವಿಧಾನ ಪ್ರಜಾಪ್ರಭುತ್ವದ ವಿರುದ್ಧವಾದಂಥ ಪಾದಯಾತ್ರೆನ ಸಂಘಟನೆಗಳಾಗಲಿ, ವಿರೋಧ ಪಕ್ಷ ಆಗಲಿ ಅಥವಾ ರಾಜ್ಯ ಸರ್ಕಾರ ವಿರುದ್ಧ, ಕೇಂದ್ರ ಸರ್ಕಾರ ವಿರುದ್ಧ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಾಮಾನ್ಯವಾದಂಥ ಒಂದು ಪ್ರಕ್ರಿಯೆ. ಅದು ತಪ್ಪು ಅಂತ ನಾವು ಹೇಳಲ್ಲ. ಆದರೆ ಸಬ್ಜೆಕ್ಟ್ ಇದೆಯಲ್ಲ, ವಿಚಾರವನ್ನು ಯಾವುದನ್ನ ನಾವು ಮುಂದೆ ಇಟ್ಕೊಂಡು ಮಾಡ್ತೀವಿ ಅನ್ನೋದು ಭಾಳ ಮುಖ್ಯವಾದದ್ದು. ಇವತ್ತು ಕುಮಾರಸ್ವಾಮಿಯವರು ಅಲ್ಲಿ ಜನತಾದಳ BJPಯ ಯಡಿಯೂರಪ್ಪನವರ ಮಗ ಅಧ್ಯಕ್ಷ ವಿಜೇಂದ್ರ ಆಗಲಿ, ಅಶೋಕ್ ಆಗಲಿ, ಅವರು 3 ಜನ ನಾಯಕತ್ವದಲ್ಲಿ ಇವತ್ತು ಪಾದಯಾತ್ರೆ ಮಾಡ್ತಾಯಿದ್ದಾರೆ. ಇವತ್ತು ಅವರ ಪಾದಯಾತ್ರೆ ಯಾರ ವಿರುದ್ಧ, ಯಾವ ವಿಚಾರದ ವಿರುದ್ಧ ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗುತ್ತೆ. ಇವತ್ತು 1937ರಲ್ಲಿ ಆ ಸೈಟು ಆ್ಯಕ್ಷನಲ್ಲಿ ನಿಂಗಯ್ಯ ಅನ್ನೋರು ತಗೋತಾರೆ. ಅದಾದಮೇಲೆ ದೇವರಾಜ್ ಅಂತ ಅವ್ರ ಮಗನಿಗೆ ಬರ್ತದೆ. ದೇವರಾಜು ಅದನ್ನು ಅಕ್ವೈರ್ ಮಾಡ್ತಾರೆ ಮತ್ತು ಡಿನೋಟಿಫಿಕೇಷನು ಆಗುತ್ತೆ. ಡಿನೋಟಿಫಿಕೇಷನ್ನು ಅವತ್ತಿದ್ದಂಥ ಸುಬ್ರಹ್ಮಣ್ಯ ಅಂತೇಳಿ ರೆವಿನ್ಯೂ ಸೆಕ್ರೆಟ್ರಿ ಭಾಳ ಸ್ಟ್ರಿಕ್ಟ್ ಆಫೀಸರು. ಇದ್ರ ಜೊತೆಗೆ ಇನ್ನೂ 4-10 ಹಲವಾರನ್ನ ಡಿನೋಟಿಫಿಕೇಷನ್ ಮಾಡ್ತಾರೆ. ಅದಾದಮೇಲೆ ಕನ್ವರ್ಷನ್ ಆಗುತ್ತೆ ಅವ್ರ ಹೆಸರಲ್ಲೇ. ಅದಾದಮೇಲೆ ಶ್ರೀಮತಿಯ ಸಿದ್ದರಾಮಯ್ಯನವರ ಸೋದರ ಪಾರ್ವತಮ್ಮನವರ ಅಣ್ಣ ಅವರು ಅದನ್ನು ಖರೀದಿ ಮಾಡ್ಕೋತಾರೆ. ಅದಾದಮೇಲೆ ಇವರಿಗೆ ಗಿಫ್ಟ್ ಕೊಡ್ತಕ್ಕಂಥದ್ದು. ಗಿಫ್ಟ್ ಕೊಟ್ಟಾದಮೇಲೆ ಮಧ್ಯದಲ್ಲಿ ಏನು ನಡೆಯುತ್ತೆ, ಮೂಡಾದವರು ಅವರಿಗೆ ಒಪಿನಿಯನ್ ಇಲ್ದಲೆ, ನೋಟಿಸ್ ಇಲ್ದಲೆ, ಮಾಹಿತಿ ಇಲ್ದಲೆ ಅವರು ಅವರ ಮೂಡ ವಶಪಡಿಸ್ಕೊಂಡು ಸೈಟ್ ಫಾರಮ್ ಮಾಡ್ತಾರೆ. ಅವರು ಶ್ರೀಮತಿ ಸಿದ್ದರಾಮಯ್ಯನವರು ಅದಾದಮೇಲೆ ಅರ್ಜಿ ಕೊಡ್ತಾರೆ. ನಮ್ಮ ಸೈಟ್, ನಮ್ಮ ಜಾಗವನ್ನು 3 ಎಕರೆ ಎಷ್ಟು 5 ಗುಂಟೆನೋ 10 ಗುಂಟೆನೋ ಇದನ್ನು ನೀವು ಉಪಯೋಗಿಸ್ಕೊಂಡಿದ್ದೀರಾ ಕಾನೂನು ಬಾಹಿರವಾಗಿ, ನಮಗೆ ಆಲ್ಟರ್ನೇಟ್ ಲ್ಯಾಂಡ್ ಕೊಡಿ ಅಂತ ಕೇಳ್ತಾರೆ. ಬಹುಶಃ ಅವರು ಭಾಳ ಗಂಭೀರವಾಗಿ ತಗೊಂಡಿದ್ರೆ 3 ಎಕರೆನೇ ಕೊಡಬೇಕಾಗಿತ್ತು ಇವ್ರಿಗೆ. ಕಾರಣ ಇದೇ ಥರ ಸುಂದರಮ್ಮ ಅನ್ನೋರಿಗೆ ಹಿಂದೆ ಇದೇ ಥರ 2.25 ಎಕರೆ ಅಕ್ವೈರ್ ಮಾಡಿದಾಗ ಅವ್ರು ಕೇಳಿದಾಗ ಲ್ಯಾಂಡ್ ಟು ಲ್ಯಾಂಡ್ ಅಂತೇಳಿ ಹೈಕೋರ್ಟ್ ಆದೇಶ ಮಾಡಿದೆ. ಲ್ಯಾಂಡ್ ಟು ಲ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಅದನ್ನೇ ರೆಫರೆನ್ಸ್ ಮಾಡ್ಕೊಂಡು ಇವ್ರಿಗೆ ಕೊಡಬೇಕಾಗಿತ್ತು, ಅಥವಾ ಕೋರ್ಟ್ಗೆ ಹೋಗಿದ್ರೆ ಅದರೇ ಡೈರೆಕ್ಷನ್ ಇವ್ರಿಗೆ ಸಿಗ್ತಿತ್ತು. ಇವರು ಸಾಮಾನ್ಯವಾಗಿ ಮೂಡ ಆ್ಯಕ್ಟ್ ಪ್ರಕಾರ ನಮಗೇನು ಬರಬೇಕು ಅದನ್ನು ಕೊಡಿ ಅಂತ ಕೇಳಿದ್ದಾರೆ. ಆವಾಗ ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರದಲ್ಲಿದ್ದಾಗ 2014ಕ್ಕೆ ಅಪ್ಲಿಕೇಶನ್ ಹೋಗಿದೆ. ನಾನಿರೋದ್ರಿಂದ ನನ್ನ ಅವಧಿನಲ್ಲಿ ಕಾನೂನು ಪರವಾಗಿದ್ರೂ ಬೇಡ ಅಂತ ಇವರು ಬಿಟ್ಟಿದ್ದಾರೆ. ಅದಾದಮೇಲೆ ಮತ್ತೆ 2021ಕ್ಕೆ BJPಯವರು, ಯಡಿಯೂರಪ್ಪನವ್ರು ಇದ್ರೋ ಬೊಮ್ಮಾಯಿ ಇದ್ರೋ ಗೊತ್ತಿಲ್ಲ ನನಗೆ, 21ರಲ್ಲಿ ಅವ್ರ ಕಾಲದಲ್ಲಿ ಅದು ರಾಜೀವ್ ಅಧ್ಯಕ್ಷ ಆಗಿದ್ದಾಗ ಹೋಗಿದ್ದು. ಯಾಕೆ ಮಾಡಿದ್ರು ಕಾನೂನು ಬಾಹಿರವಾಗಿದ್ದರೆ? ಹಂಗಾರೆ ಯಾರ ಮೇಲೆ ನಾವು ಕ್ರಮ ತಗೋಬೇಕು? ತಾವು ಯೋಚನೆ ಮಾಡಬೇಕಲ್ಲ. ಇವತ್ತು ಸರಿ ಇಲ್ಲ ಅನ್ನೋದಾದರೆ, ಅವತ್ತು BJP ಗೌರ್ಮೆಂಟ್ ಇದ್ದಾಗ ಈ 50-50 ಅನುಪಾತದಲ್ಲಿ ಇವರಿಗೆ 14 ಸೈಟನ್ನು ಹಂಚಿಕೆಯನ್ನು ಮಾಡಿರ್ತಕ್ಕಂಥದ್ದು ತಪ್ಪಿದರೆ ಈ ಕ್ರಮ ಆಗಬೇಕಾಗಿರ್ತಕ್ಕಂಥದ್ದು ಅಂದಿನ ಮುಖ್ಯಮಂತ್ರಿ ಆಗಿದ್ದರು, ಅಂದಿನ ಮೂಡ ಯಾರು ಕಮಿಟಿಲಿದ್ದರು, ಯಾರ ಅಧ್ಯಕ್ಷತೆ ಇತ್ತು ಅವ್ರ ಮೇಲೆ ಕ್ರಮ ಆಗಬೇಕಾಗಿತ್ತು. ಯಾರು ಕಮಿಟಿಲಿ ಇದ್ರೋ ಅವ್ರ ಮೇಲೆ ಆಗಬೇಕಾಗಿತ್ತು.